ನಂಜನಗೂಡಿನ ಮಲ್ಲನಮೂಲೆ ಕ್ಷೇತ್ರದಲ್ಲಿ ಬುಧವಾರ ಶ್ರೀ ಚನ್ನಬಸವ ಸ್ವಾಮೀಜಿಗಳವರ ಸಂಸ್ಕರಣೆ ಹಾಗೂ ಧಾರ್ಮಿಕ ಸಭೆ ಅದ್ದೂರಿಯಾಗಿ ನೆರವೇರಿತು. ಈ ಕಾರ್ಯಕ್ರಮದಲ್ಲಿ ವಿವಿಧ ಮಠಾಧೀಶರು, ಗಣ್ಯರು ಹಾಗೂ ಭಕ್ತಾದಿಗಳು ಭಾಗವಹಿಸಿದ್ದರು. ಸುತ್ತೂರು ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕ ಕೇಂದ್ರ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿ, ಶ್ರೀ ಚನ್ನಬಸವ ಸ್ವಾಮೀಜಿಗಳು ಇಂದು ನಮ್ಮೊಂದಿಗೆ ದೈಹಿಕವಾಗಿ ಇಲ್ಲದಿದ್ದರೂ ಅವರು ನಮ್ಮೆಲ್ಲರ ಮನಸ್ಸಿನಲ್ಲಿ ಸದಾಕಾಲ ನೆಲೆಸಿದ್ದಾರೆ ಎಂದು ಹೇಳಿದ್ದಾರೆ. ಶ್ರೀ ಮಠಕ್ಕೆ 300 ವರ್ಷಗಳ ಇತಿಹಾಸವಿದೆ ಮತ್ತು ಮಲ್ಲನಮೂಲೆ ಕ್ಷೇತ್ರವು ಪವಾಡ ಸದೃಶ ಸ್ಥಳವಾಗಿದೆ ಎಂದು ಹೇಳಿದ್ದಾರೆ. ಕ್ಷೇತ್ರದ ಶ್ರೀಗಳು ಸಮಾಜಕ್ಕಾಗಿ ತಮ್ಮನ್ನ ಸಮರ್ಪಿಸಿಕೊಂಡಿದ್ದಾರೆ ಮತ್ತು ಭಾರತ ದೇಶವು ಆಧ್ಯಾತ್ಮಿಕ ಹಾಗೂ ಸಾಂಸ್ಕೃತಿಕವಾಗಿ ಸಂಪದ್ಭರಿತವಾಗಿದೆ ಎಂದು ತಿಳಿಸಿದ್ದಾರೆ. ಶ್ರೀಗಳು ಬಡವ ಶ್ರೀಮಂತ ಎಂಬ ಭೇದವಿಲ್ಲದೆ ಭಕ್ತರ ಬೇಡಿಕೆಗಳನ್ನ ಈಡೇರಿಸುತ್ತಿದ್ದರು. ವಿದ್ಯಾರ್ಥಿ ನಿಲಯ ಹಾಗೂ ಬಡ ವಿದ್ಯಾರ್ಥಿಗಳಿಗೆ ಶಾಲೆಗಳನ್ನ ತೆರೆದು ಶಿಕ್ಷಣ ನೀಡುತ್ತಿದ್ದರು. ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಗಳು ಮಾತನಾಡಿ, ಕಪಿಲಾ ನದಿ ತೀರದಲ್ಲಿರುವ ಶ್ರೀ ಮಲ್ಲನಮೂಲೆ ಕ್ಷೇತ್ರ ಬಹಳ ಪ್ರಸಿದ್ಧವಾಗಿದೆ. ಈ ಭಾಗದ ಜನರನ್ನ ಭಕ್ತರನ್ನಾಗಿ ರೂಪಿಸುವಲ್ಲಿ ಕ್ಷೇತ್ರದ ಪಾತ್ರ ಮಹತ್ವದಾಗಿದೆ. ಶಿಕ್ಷಣ ಮತ್ತು ದಾಸೋಹದಂತಹ ಸಾಮಾಜಿಕ ಕಾರ್ಯಗಳಲ್ಲಿ ಸ್ವಾಮೀಜಿಗಳ ಕೊಡುಗೆ ಅಪಾರವಾಗಿದೆ ಎಂದು ಹೇಳಿದ್ದಾರೆ. ಶ್ರೀ ಚನ್ನಬಸವ ಸ್ವಾಮೀಜಿಗಳು ಪ್ರೀತಿಗೆ ಪ್ರತಿರೂಪವಾಗಿದ್ದರು ಮತ್ತು ಯಾವುದೇ ಲೌಕಿಕ ಆಸೆಗಳಿಗೆ ಅವರು ಎಂದಿಗೂ ಮಾರು ಹೋಗಲಿಲ್ಲ. ಕೊನೆಯ ಉಸಿರಿರುವವರೆಗೂ ಮಠದ ಸೇವೆಗೆ ತಮ್ಮನ್ನ ಮುಡುಪಾಗಿಟ್ಟಿದ್ದರು. ಅವರು ವಜ್ರದಷ್ಟು ಕಠಿಣವಾಗಿದ್ದರೂ ಹೂವಿಗಿಂತ ಮೃದು ಸ್ವಭಾವದವರಾಗಿದ್ದರು. ಶ್ರೀಗಳು ಸಮಾಜಕ್ಕಾಗಿ ಬದುಕಿದವರು ಎಂದು ಅವರು ಸ್ಮರಿಸಿದರು. ಮಾಜಿ ಶಾಸಕ ಬಿ ಹರ್ಷವರ್ಧನ್ ಮಾತನಾಡಿ, ಶ್ರೀ ಮಠದ ಉತ್ತರಾಧಿಕಾರಿ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಗಳು ಮುಂದಿನ ದಿನಗಳಲ್ಲಿ ತಮ್ಮದೇ ಆದ ಛಾಪು ಮೂಡಿಸಬೇಕಿದೆ ಎಂದು ಹಿರಿಯ ಸ್ವಾಮೀಜಿಗಳು ಯಾವುದೇ ರಾಜಕಾರಣಿಗಳು ಹಣ ನೀಡಲು ಮುಂದಾದಾಗ ಅದನ್ನು ತಿರಸ್ಕರಿಸುತ್ತಿದ್ದರು. ಭಕ್ತಾದಿಗಳು ನೀಡಿದ ಕಾಣಿಕೆಯನ್ನ ಮಾತ್ರ ಸ್ವೀಕರಿಸುತ್ತಿದ್ದರು. ಕೋವಿಡ್ ಸಮಯದಲ್ಲಿ ದಾಸೋಹ ನಡೆಸಲು ಸಾಧ್ಯವಾಗದಿದ್ದಾಗ ಅವರು ಬಹಳ ದುಃಖಿತರಾಗಿದ್ದರು ಎಂದು ನೆನಪಿಸಿಕೊಂಡರು. ಕಾರ್ಯಕ್ರಮದಲ್ಲಿ ಬೆಟ್ಟದಪುರ ಮಠದ ಶ್ರೀ ಚನ್ನಬಸವ ದೇಶಿಕೇಂದ್ರ ಸ್ವಾಮೀಜಿ, ದೇವನೂರು ಮಠದ ಶ್ರೀ ಮಹಾಂತ ಸ್ವಾಮೀಜಿ, ನಿವೃತ್ತ ಪ್ರಾಧ್ಯಾಪಕ ಸದಾಶಿವಮೂರ್ತಿ, ಎಸ್ ಮಹದೇವಯ್ಯ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ವೃತ್ತಿಗಳಿಗೂ ಕೂಡ ಅಷ್ಟೇ ಪ್ರೀತಿಯನ್ನು ಅರ್ಪಿಸುವಂತಹ ಅವರು ಪೂಜ್ಯ ಚನ್ನಬಸವ ಮಹಾಸ್ವಾಮಿಗಳವರಾಗಿದ್ದಂತಹ ಅವರು. ಅವರಿಗೆ ದಾಸೋಹ ಅಂದರೆ ಬಹಳ ಪ್ರೇಮವಾಗಿದ್ದಂತಹದ್ದು. ಎಲ್ಲೇ ಕಾರ್ಯಕ್ರಮ ಅಂದರೆ ವೇದಿಕೆಗೆ ಹೋಗ್ತಾ ಇರಲಿಲ್ಲ. ಅವರು ವೇದಿಕೆ ಕಾರ್ಯಕ್ರಮ ಒಂದು ಕಡೆ ಆದರೆ ಅವರು ದಾಸೋಹದ ಕಡೆಗೆ ಹೆಚ್ಚು ಒಲವನ್ನು ಕೊಡುವಂತಹ ಕಳಿಸಿ ಇನ್ನು ಸ್ಥಳಾಂತರ ಮಾಡಿಸಿದೆ. ಯಾಕಂದರೆ ಗೊತ್ತಾಗಲ್ಲ, ರಾತ್ರಿ ಮತ್ತಿನ ಜಾಸ್ತಿ ನೀರು ಎತ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ, ಹೊರಗಡೆ ಬರೋಕ್ಕೂ ಆಗೋದಿಲ್ಲ ಇನ್ನು. ಸೊ ಆಗ ಅವ್ರಿಗೂ ಕೂಡ ಅಷ್ಟೇ, ಅವ್ರಿಗೂ ಹೇಳ್ತಿದ್ದಪ್ಪ ದಾಸೋಹ ಹೆಂಗೆ ನಡೆಸೋದು ಅಂತ. ಯಾಕಂದ್ರೆ ಅಷ್ಟು ಮಟ್ಟಿಗೆ ತಂದು ಮಾಡಿ